ಬೀಜಿಂಗ್ನಿಂದ ಹೊಸ ದಿಲ್ಲಿವರೆಗೆ ಇಡೀ ಏಷ್ಯಾದಲ್ಲಿ ಇವತ್ತು ಭಾರೀ ಜಿಯೋಪೊಲಿಟಿಕಲ್ ಸಂಚಲನ ಸೃಷ್ಟಿಯಾಗಿದೆ. ಇಷ್ಟು ದಿನ ಭಾರತದ ಗಡಿಯೊಳಗೆ ನುಸುಳಲು ಹೊಂಚು ಹಾಕುತ್ತಿದ್ದ ಆ ನಯವಂಚಕ ಡ್ರ್ಯಾಗನ್ಗೆ ಭಾರತ ಇವತ್ತು ಇಡೀ ಜಗತ್ತಿನ ಎದುರು ನಡುಕ ಹುಟ್ಟಿಸಿದೆ. ಬೀಜಿಂಗ್ನಲ್ಲಿ ಕುಳಿತಿರುವ ಚೀನಾದ ಸರ್ವಾಧಿಕಾರಿ ಶಿ ಜಿನ್ಪಿಂಗ್ ಇವತ್ತು ಏನ್ ಮಾಡಬೇಕು ಅಂತ ತಿಳಿಯದೆ ತಲೆ ಕೆಡಿಸಿಕೊಂಡು ಕೂತಿದ್ದಾರೆ. ಯಾಕಂದ್ರೆ ಭಾರತ ಸರ್ಕಾರ ಮಾಡಿರುವ ಆ ಒಂದು ಐತಿಹಾಸಿಕ ನಡೆ ಇಡೀ ಚೀನಾ ದೇಶವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಹೌದು, ಸರಿಯಾದ ಸಮಯದಲ್ಲಿ ಸರಿಯಾದ ದಾಳ ಉರುಳಿಸಿದ್ರೆ ಎದುರಾಳಿ ಎಷ್ಟು ಬಲಿಷ್ಠನಾಗಿದ್ದರೂ ಮಣ್ಣು ಮುಕ್ಕಲೇಬೇಕು. ಇಷ್ಟು ದಿನ ಚೀನಾ ಭಾರತದ ಅರುಣಾಚಲ ಪ್ರದೇಶವನ್ನ ತನ್ನದು ಅಂತ ನಕಲಿ ಮ್ಯಾಪ್ಗಳನ್ನು ಮುದ್ರಿಸಿ ಜಗತ್ತಿಗೆ ಸುಳ್ಳು ಹೇಳ್ತಾ ಇತ್ತು. ಆದರೆ ಈಗ ಭಾರತ ಆಟದ ನಿಯಮಗಳನ್ನೇ ಬದಲಾಯಿಸಿದೆ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾರತಕ್ಕೆ ಬರಲಿದ್ದಾರೆ ಎನ್ನುವ ಚರ್ಚೆಗಳು ನಡೆಯುತ್ತಿರುವಾಗಲೇ ಅವರ ಪ್ರವಾಸಕ್ಕಿಂತ ಕೇವಲ ಕೆಲವು ದಿನಗಳ ಮುನ್ನವೇ ಭಾರತ ಅರುಣಾಚಲ ಪ್ರದೇಶದ ಹೊಸ ನಕ್ಷೆಯನ್ನ ಬಿಡುಗಡೆ ಮಾಡಿ ಜಗತ್ತಿನ ಎದುರು ನಿಲ್ಲಿಸಿದೆ. ಭಾರತ ಮಾಡಿರುವ ಈ ಮಹಾ ಬದಲಾವಣೆ ಏನು, ಚೀನಾ ಯಾಕೆ ಇಷ್ಟೊಂದು ರೊಚ್ಚಿಗೆದ್ದಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳೆದ ಹಲವು ವರ್ಷಗಳಿಂದ ಚೀನಾ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಆಧಾರವಿಲ್ಲದೆ ಭಾರತದ ಅರುಣಾಚಲ ಪ್ರದೇಶ ತನ್ನದೇ ಭಾಗ ಅಂತ ವಾದಿಸುತ್ತಾ ಬಂದಿದೆ. ಇಷ್ಟಕ್ಕೆ ನಿಲ್ಲದ ಚೀನಾ ಅರುಣಾಚಲ ಪ್ರದೇಶಕ್ಕೆ ಜಗ್ನಾನ್ ಎಂದು ಹೆಸರಿಟ್ಟು ಕರೆಯುತ್ತದೆ. ಜಗತ್ತನ್ನ ನಂಬಿಸೋದಕ್ಕೋಸ್ಕರ ಅರುಣಾಚಲ ಪ್ರದೇಶದ ಐತಿಹಾಸಿಕ ಸ್ಥಳಗಳ ಹೆಸರನ್ನ ಚೀನಿ ಭಾಷೆಗೆ ಬದಲಾಯಿಸಿ ನಕ್ಷೆಗಳನ್ನ ಮುದ್ರಿಸ್ತಾ ಇತ್ತು. ಈ ಮೂಲಕ ಅರುಣಾಚಲ ಚೀನಾದ ಭಾಗ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇತ್ತು. ಭಾರತ ಪ್ರತಿ ಬಾರಿಯೂ ಚೀನಾದ ಈ ಕೀಳು ಹುನ್ನಾರವನ್ನ ಸ್ಪಷ್ಟವಾಗಿ ತಿರಸ್ಕರಿಸುತ್ತಲೇ ಬಂದಿದೆ. ಆದರೆ ಈ ಬಾರಿ ಭಾರತ ಕೇವಲ ಹೇಳಿಕೆ ನೀಡಿ ಸುಮ್ಮನಾಗಿಲ್ಲ, ಬದಲಾಗಿ ಚೀನಾದ ವಿಸ್ತರಣವಾದದ ಗಂಟಲಿಗೆ ಕಟು ಸತ್ಯದ ಬಿಸಿ ತುಪ್ಪವನ್ನೇ ಇಟ್ಟಿದೆ. ಭಾರತದ ಸರ್ವೆ ಆಫ್ ಇಲಾಖೆ ಹೊಸ ಮತ್ತು ಪರಿಷ್ಕೃತ ನಕ್ಷೆಯನ್ನ ಬಿಡುಗಡೆ ಮಾಡಿದೆ. ಇದು ಕೇವಲ ನಕ್ಷೆಯಲ್ಲ ಸ್ನೇಹಿತರೆ, ಇದು ಚೀನಾದ ಸಾಮ್ರಾಜ್ಯಶಾಹಿ ನೀತಿಯ ವಿರುದ್ಧ ಭಾರತ ಹಾರಿಸಿರುವ ವಿಜಯದ ಧ್ವಜ. ಭಾರತ ಇವತ್ತು ಹೊಸ ಮ್ಯಾಪ್ ಬಿಡುಗಡೆ ಮಾಡಿರುವ ಸಮಯವೇ ಚೀನಾಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಶಿ ಜಿನ್ಪಿಂಗ್ ಅವರು ಶೀಘ್ರದಲ್ಲೇ ಭಾರತಕ್ಕೆ ಬರುವ ಸಾಧ್ಯತೆ ಇದೆ. ಭಾರತ ಈ ವರ್ಷ ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 13ರವರೆಗೆ ಬಹುನಿರೀಕ್ಷಿತ ಬ್ರಿಕ್ಸ್ ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾದ ಶಿ ಜಿನ್ಪಿಂಗ್ ಒಟ್ಟಿಗೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ನಿರೀಕ್ಷೆ ಇದೆ. ಅಂದರೆ ಈ ಮಹತ್ವದ ಸಭೆಗೆ ಇನ್ನೂ ಕೇವಲ 30 ದಿನಗಳು ಮಾತ್ರ ಬಾಕಿ ಇವೆ. ಚೀನಾದ ಅಧ್ಯಕ್ಷರು ಭಾರತಕ್ಕೆ ಕಾಲಿಡುವ ಮುನ್ನವೇ ಭಾರತ ಈ ಹೊಸ ನಕ್ಷೆಯನ್ನ ಅಧಿಕೃತವಾಗಿ ಜಾರಿಗೆ ತಂದಿದೆ. ಅಂದರೆ ಜಿನ್ಪಿಂಗ್ ದೆಹಲಿಗೆ ಬರುವ ಮೊದಲೇ ಭಾರತ ಅವರ ಕೈಗೆ ದೊಡ್ಡ ಮುಖಭಂಗದ ಉಡುಗೊರೆ ನೀಡಲಿದೆ. ಯೋಚಿಸಿ ನೋಡಿ, ತನ್ನ ದೇಶದೊಳಗೆ ಕಾಲಿಡಲಿರುವ ಎದುರಾಳಿ ರಾಷ್ಟ್ರದ ನಾಯಕನಿಗೆ ಇದಕ್ಕಿಂತ ದೊಡ್ಡ ರಾಜತಾಂತ್ರಿಕ ಹೊಡೆತ ಬೇರೆ ಇರಲು ಸಾಧ್ಯವೇ? ಭಾರತ ಬಿಡುಗಡೆ ಮಾಡಿರುವ ಈ ಹೊಸ ನಕ್ಷೆಯಲ್ಲಿ ಕೇವಲ ಬೌಂಡರಿ ಲೈನ್ಗಳನ್ನು ಸ್ಪಷ್ಟಪಡಿಸಿಲ್ಲ, ಬದಲಾಗಿ ಭಾರತವು ಅರುಣಾಚಲ ಪ್ರದೇಶದ 3 ಅತ್ಯಂತ ಪ್ರಮುಖ ಮತ್ತು ಸಣ್ಣ ಪ್ರದೇಶಗಳನ್ನು ನಕ್ಷೆಯಲ್ಲಿ ಪ್ರತ್ಯೇಕವಾಗಿ ಹೈಲೈಟ್ ಮಾಡಿದೆ. ಈ 3 ಪ್ರದೇಶಗಳನ್ನು ಚೀನಾ ಇಂದಿಗೂ ಇಲ್ಲೀಗಲ್ ಆಗಿ, ಅಂದರೆ ಕಾನೂನು ಬಾಹಿರವಾಗಿ ವಶಪಡಿಸಿಕೊಂಡಿದೆ ಎಂದು ಭಾರತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹೌದು, 1962ರ ಭಾರತ ಚೀನಾ ಯುದ್ಧದ ಸಮಯದಿಂದ ಈ ಪ್ರದೇಶಗಳು ಚೀನಾದ ಅಕ್ರಮ ವಶದಲ್ಲಿವೆ. ಇಷ್ಟು ದಿನ ಇದರ ಬಗ್ಗೆ ಮೌನವಾಗಿದ್ದ ಭಾರತ ಇವತ್ತು ಮ್ಯಾಪ್ನಲ್ಲಿ ಅದನ್ನು ಸ್ಪಷ್ಟವಾಗಿ ತೋರಿಸುವ ಮೂಲಕ ಇದು ನಮ್ಮದೇ ಜಾಗ, ನೀನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದೀಯಾ ಎಂದು ಜಗತ್ತಿನ ಎದುರು ಚೀನಾವನ್ನ ಬೆತ್ತಲಾಗಿಸಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಅರುಣಾಚಲ ಪ್ರದೇಶದ ಗಡಿಯಲ್ಲಿರುವ 27 ಸ್ಥಳಗಳಿಗೆ ಭಾರತ ಸರ್ಕಾರವು ಅಧಿಕೃತವಾಗಿ ಹೆಸರುಗಳನ್ನು ನಾಮಕರಣ ಮಾಡಿದೆ. ಚೀನಾ ಇಷ್ಟು ದಿನ ಭಾರತದ ಹಳ್ಳಿಗಳಿಗೆ ಚೀನಿ ಭಾಷೆಯ ಹೆಸರನ್ನ ಇಡ್ತಾ ಇತ್ತು. ಆದರೆ ಈಗ ಭಾರತವೇ ಮುಂದೆ ಬಂದು ಆ 27 ಸ್ಥಳಗಳಿಗೆ ನಮ್ಮದೇ ಆದ ಅಧಿಕೃತ ಹೆಸರುಗಳನ್ನು ಘೋಷಿಸಿ ಚೀನಾಗೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಭಾರತ ಕೇವಲ ದೆಹಲಿಯಲ್ಲಿ ಕೂತು ಮ್ಯಾಪ್ ಬದಲಾಯಿಸಿಲ್ಲ, ಗಡಿಯಲ್ಲಿ ನಮ್ಮ ಸಾರ್ವಭೌಮತ್ವವನ್ನು ಜನಪ್ರಿಯವಾಗಿ ಪ್ರದರ್ಶನ ಮಾಡಿದೆ. ಹೌದು, ಅರುಣಾಚಲ ಪ್ರದೇಶದ ವಿಧಾನಸಭೆಯ ಸಭಾಪತಿಗಳು ಅಲ್ಲಿ ಒಂದು ಬೃಹತ್ ಅಭಿಯಾನವನ್ನ ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಹರ್ ಘರ್ ತಿರಂಗಾ ಅಭಿಯಾನ.
ಅರುಣಾಚಲ ಪ್ರದೇಶದ ಮಂತ್ರಿಗಳು, ಶಾಸಕರು, ಹಿರಿಯ ನಾಗರಿಕ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಗಡಿಯಂಚಿನ ಪ್ರತಿ ಮನೆಗೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರುವಂತೆ ಮಾಡ್ತಾ ಇದ್ದಾರೆ. ಗಡಿಯಲ್ಲಿ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜ ಚೀನಾದ ಸೈನಿಕರಿಗೆ ನೇರವಾಗಿ ಕಾಣಿಸುತ್ತಿದೆ. ಅದು ಬರೀ ಧ್ವಜವಲ್ಲ, ಇದು ಗಡಿಯಂಚಿನ ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ಭಾರತೀಯ ಮತ್ತು ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗ ಎಂದು ಸಾರುವ ಸಿಂಹ ಗರ್ಜನೆ. ಯಾವಾಗ ಭಾರತ ಈ ಸಾಹಸಕ್ಕೆ ಕೈ ಹಾಕಿತು, ಚೀನಾ ಸರ್ಕಾರ ಮತ್ತು ಅಲ್ಲಿನ ಸರ್ಕಾರಿ ಮಾಧ್ಯಮ ಗ್ಲೋಬಲ್ ಟೈಮ್ಸ್ ಅಕ್ಷರಶಃ ಹೊಚ್ಚು ಹಿಡಿದಂತೆ ವರ್ತಿಸೋದಕ್ಕೆ ಶುರು ಮಾಡಿದೆ. ಗ್ಲೋಬಲ್ ಟೈಮ್ಸ್ ಸಾಲು ಸಾಲು ಲೇಖನಗಳನ್ನು ಬರೆಯುತ್ತಾ ಭಾರತವು ಚೀನಾದ ಜಗ್ನಾನ್ ಪ್ರದೇಶಕ್ಕೆ ಏಕಪಕ್ಷೀಯವಾಗಿ ಹೆಸರಿಟ್ಟಿರೋದು ಕೇವಲ ಆತ್ಮವಂಚನೆ ಎಂದು ಬೊಬ್ಬೆ ಹೊಡೆಯುತ್ತಿದೆ. ಇದರಿಂದ ಎರಡು ದೇಶಗಳ ಸಂಬಂಧ ಹಾಳಾಗುತ್ತದೆ ಎಂದು ಭಾರತಕ್ಕೆ ಬೆದರಿಕೆ ಹಾಕಲು ಪ್ರಯತ್ನಿಸ್ತಾ ಇದೆ. ಆದರೆ ಇಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದೆ ಸ್ನೇಹಿತರೆ. ಇಷ್ಟು ದಿನ ಸುಮ್ಮನಿದ್ದ ಭಾರತದ ಮಾಜಿ ವಿದೇಶಾಂಗ ಇಲಾಖೆಯ ಸೆಕ್ರೆಟರಿಗಳು ಮತ್ತು ಹಿರಿಯ ನಾಗರಿಕ ಅಧಿಕಾರಿಗಳು ಇವತ್ತು ಚೀನಾದ ಮುಖಕ್ಕೆ ಕನ್ನಡಿ ಹಿಡಿದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಚೀನಾ ಇಷ್ಟು ದಿನ ಭಾರತದ ಸ್ಥಳಗಳಿಗೆ ಕಾಲ್ಪನಿಕ ಹೆಸರುಗಳನ್ನು ಇಡ್ತಾ ಬಂದಿತ್ತಲ್ಲ, ಅದು ಯಾವ ರೀತಿಯ ಬೂಟಾಟಿಕೆ ಎಂದು ಭಾರತ ನೇರವಾಗಿ ಕೇಳಿದೆ. ಇಡೀ ಜಗತ್ತೇ ಅರುಣಾಚಲ ಪ್ರದೇಶ ಭಾರತದ ಭಾಗ ಎಂದು ಒಪ್ಪಿಕೊಳ್ಳುತ್ತೆ. ಹೀಗಿರುವಾಗ ಚೀನಾದ ವಿಸ್ತರಣವಾದಿ ಆಟ ಭಾರತದ ಮುಂದೆ ನಡೆಯೋದಿಲ್ಲ ಎಂದು ಭಾರತದ ವಿದೇಶಾಂಗ ಇಲಾಖೆ ಖಡಕ್ ಉತ್ತರ ನೀಡಿದೆ. ಸ್ನೇಹಿತರೆ, ಇಲ್ಲಿ ನಾವು ಭಾರತದ ಇತಿಹಾಸದ ಒಂದು ದೊಡ್ಡ ತಪ್ಪನ್ನ ನೆನಪಿಸಿಕೊಳ್ಳಲೇಬೇಕು. ಇಲ್ದಿದ್ರೆ ಇವತ್ತಿನ ಜಿಯೋ ಪಾಲಿಟಿಕ್ಸ್ ನಮಗೆ ಅರ್ಥವಾಗೋದಿಲ್ಲ. ಭಾರತವು ಹಿಂದೆ ಚೀನಾ ದೇಶ ಟಿಬೆಟ್ ಅನ್ನ ಮಿಲಿಟರಿ ಶಕ್ತಿಯಿಂದ ವಶಪಡಿಸಿಕೊಂಡಿದ್ದನ್ನ ಒಪ್ಕೊಂಡಿತ್ತು. ಹೌದು, ಅದು ಜವಾಹರ್ಲಾಲ್ ನೆಹರು ಅವರ ಕಾಲವಿರಲಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲವಿರಲಿ. ದುರದೃಷ್ಟವಶಾತ್ ಭಾರತದ ಹಲವು ಪ್ರಧಾನಮಂತ್ರಿಗಳು ಟಿಬೆಟ್ ಚೀನಾದ ಭಾಗ ಅಂತ ಅಧಿಕೃತವಾಗಿ ಒಪ್ಪಿಕೊಂಡು ಲಿಖಿತ ಸಹಿ ಹಾಕಿದ್ದರು. ಟಿಬೆಟ್ ಅನ್ನ ಚೀನಾಗೆ ಸುಲಭವಾಗಿ ಬಿಟ್ಕೊಟ್ರೆ ಚೀನಾ ಶಾಂತವಾಗುತ್ತದೆ ಅಂತ ನಾವು ಅಂದುಕೊಂಡಿದ್ವು. ಆದರೆ ವಿಸ್ತರಣವಾದಿ ದೇಶಕ್ಕೆ ನೀವು ಎಷ್ಟು ಕೊಡ್ತೀರೋ ಅವರ ಹಸಿವು ಅಷ್ಟೇ ಹೆಚ್ಚಾಗುತ್ತೆ. ಭಾರತ ಟಿಬೆಟ್ ಅನ್ನ ಯಾವುದೇ ಹೋರಾಟವಿಲ್ಲದೆ ನಮಗೆ ಬಿಟ್ಕೊಟ್ಟಿತ್ತು. ಹಾಗಾದರೆ ನಾವು ಇನ್ನುಳಿದ ಭಾಗವನ್ನ ಕೂಡ ನಮ್ಮದೇ ಎಂದು ಸುಲಭವಾಗಿ ಕಬಳಿಸಬಹುದು ಅಂತ ಚೀನಾ ಯೋಚನೆ ಮಾಡೋದಕ್ಕೆ ಶುರು ಮಾಡಿತು. ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಕನ್ವಲ್ ಸಿಬಲ್ ಅವರು ಹೇಳುವಂತೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಚೀನಾ ಭಾರತದ ನೆರೆಹೊರೆಯ ದೇಶವಾಗಿ ಮಾರ್ಪಟ್ಟ ನಂತರ ಭಾರತದ ಭೂಪ್ರದೇಶಗಳ ಮೇಲೆ ಹಕ್ಕು ಸಾಧಿಸಲು ಶುರು ಮಾಡಿದೆ. ಈ ಚೀನಾ ಎಷ್ಟು ಸ್ವಾರ್ಥಿ ಅಂದ್ರೆ ಪುಟ್ಟ ರಾಷ್ಟ್ರವಾದ ಭೂತಾನ್ನ ಭೂಮಿಯನ್ನ ಕೂಡ ಬಿಟ್ಟಿಲ್ಲ. ಇದನ್ನ ಸರಿಯಾಗಿ ಗಮನಿಸಿ. 2005ರಲ್ಲಿ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಭಾರತ ಮತ್ತು ಚೀನಾ ಒಂದು ಪ್ರಮುಖ ಗಡಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಆ ಒಪ್ಪಂದದಲ್ಲಿ ಒಂದು ನಿಯಮವಿತ್ತು. ಭವಿಷ್ಯದಲ್ಲಿ ಗಡಿ ವಿವಾದ ಬಗೆಹರಿಸುವಾಗ ಗಡಿ ಭಾಗದಲ್ಲಿ ವಾಸಿಸುವ ಜನರ ಇಚ್ಛೆಯನ್ನ ಗಣನೆಗೆ ತೆಗೆದುಕೊಳ್ಳಲಾಗುವುದು. ಚೀನಾ ಈ ನಿಯಮದ ಲೂಪ್ ಹೋಲ್ ಅನ್ನ ಬಳಸಿಕೊಳ್ಳಲು ಆರಂಭಿಸಿತು. ಅರುಣಾಚಲದ ಗಡಿಯುದ್ದಕ್ಕೂ ಚೀನಾ ಕೃತಕವಾಗಿ ಹೊಸ ಹಳ್ಳಿಗಳನ್ನು ನಿರ್ಮಿಸಿತು, ರಸ್ತೆಗಳನ್ನು ನಿರ್ಮಿಸಿತು. ಅಲ್ಲಿ ಚೀನಿ ಭಾಷೆ ಮಾತನಾಡುವ ಜನರನ್ನ ತಂದು ನೆಲೆಸುವಂತೆ ಮಾಡಿತು. ಯಾಕೊತ್ತಾ, ಒಂದು ಯಾವಾಗಲಾದರೂ ಗಡಿ ಮಾತುಕತೆ ನಡೆದರೆ, ನೋಡಿ ಇಲ್ಲಿ ನಮ್ಮ ಜನರೇ ವಾಸ ಮಾಡ್ತಾ ಇದ್ದಾರೆ, ಅವರ ಇಚ್ಛೆಯಂತೆ ಈ ಭಾಗ ನಮಗೆ ಸಿಗಬೇಕು ಅಂತ ವಾದಿಸಲು ಚೀನಾ ಈ ಸಂಚು ರೂಪಿಸಿತ್ತು. ಆದರೆ ಭಾರತ ಇವತ್ತು ಚೀನಾದ ಚಾಣಾಕ್ಷತನಕ್ಕೆ ಅದೇ ಶೈಲಿಯಲ್ಲಿ ಬ್ರೇಕ್ ಹಾಕಿದೆ. ಭಾರತ ಕೇವಲ 27 ಸ್ಥಳಗಳ ಹೆಸರನ್ನ ಬದಲಾಯಿಸಿಲ್ಲ, ಬದಲಾಗಿ ಶೀಘ್ರದಲ್ಲೇ ತನ್ನದೇ ಗಡಿ ಹಳ್ಳಿಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಭಾರತೀಯರನ್ನ ಅಲ್ಲಿ ಬಲಪಡಿಸಲಿದೆ. ಇದರಿಂದ ಚೀನಾ 2005ರ ಒಪ್ಪಂದದ ಹೆಸರಿನಲ್ಲಿ ಭಾರತದ ಭೂಮಿಯನ್ನ ಕಬಳಿಸಲು ಎಂದಿಗೂ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಮುಂದೇನಾಗಬಹುದು? ಇಡೀ ಜಿಯೋಪಾಲಿಟಿಕ್ಸ್ ಜಗತ್ತು ಈಗ ಕುತೂಹಲದಿಂದ ಕಾಯ್ತಾ ಇದೆ. ಭಾರತದ ಈ ದಿಟ್ಟ ನಕ್ಷೆ ನವೀಕರಣದ ಕ್ರಮದಿಂದ ಕೋಪಗೊಂಡಿರುವ ಶಿ ಜಿನ್ಪಿಂಗ್ ಭಾರತ ಪ್ರವಾಸವನ್ನ ರದ್ದುಗೊಳಿಸ್ತಾರಾ? ತಮಗೆ ಬದಲಾಗಿ ಚೀನಾದ ಪ್ರೀಮಿಯರ್ ಅನ್ನ ಭಾರತಕ್ಕೆ ಕಳಿಸ್ತಾರಾ? ಅಥವಾ ಜಿನ್ಪಿಂಗ್ ವೈಯಕ್ತಿಕ ಸಿಟ್ಟನ್ನ ಬದಿಗೊತ್ತಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಲವಾದ ಸಂದೇಶ ರವಾನಿಸಲು ನರೇಂದ್ರ ಮೋದಿ ಮತ್ತು ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಕೈ ಜೋಡಿಸಲು ದೆಹಲಿಗೆ ಬರ್ತಾರಾ? ಏನೇ ಆದರೂ ಚೀನಾಗೆ ಇವತ್ತು ತಾನು ಬಿತ್ತಿದ ಬೆಳೆಯನ್ನೇ ತಾನು ಕತ್ತರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಹೊಸ ಭಾರತ ಇವತ್ತು ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದೆ. ನಾವು ಯಾರ ಭೂಮಿಯನ್ನ ಕಬಳಿಸಲು ಹೋಗೋದಿಲ್ಲ. ಆದರೆ ನಮ್ಮ ತಾಯ್ನಾಡಿನ 1 ಇಂಚು ಭೂಮಿಯ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ಅರುಣಾಚಲ ಪ್ರದೇಶ ಇತಿಹಾಸದಲ್ಲೂ ಭಾರತದ್ದೇ ಆಗಿತ್ತು, ಇಂದಿಗೂ ಭಾರತದ್ದೇ ಮತ್ತು ಮುಂದೆಯೂ ಭಾರತದ ಅವಿಭಾಜ್ಯ ಅಂಗವಾಗಿಯೇ ಇರಲಿದೆ. ಸ್ನೇಹಿತರೆ, ಚೀನಾಗೆ ಭಾರತ ನೀಡಿರುವ
ಈ ಭರ್ಜರಿ ಪ್ರತ್ಯುತ್ತರದ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತದ ಈ ಐತಿಹಾಸಿಕ ನಡೆ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.